Hey guys, welcome back to my YouTube channel. This video is all a random vlog starting on a random day by wondering ಯಾಕೆ ಸ್ಟಾಪ್ ಮಾಡಿದೆ, ವೈ ಡಿಡ್ ಐ ಸ್ಟಾಪ್, ವೇರ್ ಡಿಡ್ ಐ ಸ್ಟಾಪ್, ವೈ ಡಿಡ್ ಐ ಸ್ಟಾಪ್, ವೈ ಡಿಡ್ ಐ ಟೇಕ್ ಅ ಪಾಸ್ ಅಂತ. ಸೊ ನಾವು ಐ ಆಮ್ ಇನ್ ಅ resume mode. Okay, come, let's go. ಈ ವಿಡಿಯೋ ಇಸ್ ಆಲ್ ಅಬೌಟ್ ಅ ರ್ಯಾಂಡಮ್ ವ್ಲಾಗ್ ಆ್ಯಂಡ್ ಶಿವರಾತ್ರಿ ಹಬ್ಬದ ವ್ಲಾಗು. ಸೊ ರ್ಯಾಂಡಮ್ ಡೇ, ರ್ಯಾಂಡಮ್ ವ್ಲಾಗ್, ರ್ಯಾಂಡಮ್ ಥಾಟ್. ಸೊ ಕಂಪ್ಲೀಟ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಯಾಕೆ ಇಷ್ಟು ರ್ಯಾಂಡಮ್ ಹೇಳ್ತಾ ಇದ್ದೀನಿ ಅಂತ ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಡೇಸು ಪಾಸ್ ಆಗ್ತಾ 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 ಇದು ಏನಾಗುತ್ತೆ ಗೊತ್ತಿಲ್ಲ. ಅದು ಇವಾಗ ಹೆಂಗೆ ಸ್ಟಾಪ್ ಮಾಡಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಈ ಸ್ಟಾಪ್ ಮಾಡಿದ್ದೀನಿ ನಾನು ವೀಡಿಯೋಸ್ ಮಾಡೋದನ್ನ ಅಂತ ತಿಳ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ನಂಗೆ 1 ವೀಕ್ ಆಯಿತು. ಸೊ ಅದಕ್ಕೆ ಇವಾಗ ಮತ್ತೆ ರೀಸ್ಟಾರ್ಟ್ ಈ ಸತಿ ಸ್ಟಾಪ್ ಮಾಡಿದ್ರು ಮತ್ತೆ ರೀಸ್ಟಾರ್ಟ್ ಅಂತಾನೆ. ಐ ಆಮ್ ಸ್ಟಾರ್ಟಿಂಗ್ ಇಟ್ ಅಗೇನ್. ಈ ವಿಡಿಯೋ ಇಸ್ ಆಲ್ ಅಬೌಟ್ ಅ ರ್ಯಾಂಡಮ್ ವ್ಲಾಗ್ ವಿತ್ ಅ ರ್ಯಾಂಡಮ್ ಥಾಟ್. ಆ್ಯಂಡ್ ಇವಾಗ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಮಹಾಶಿವರಾತ್ರಿ ಹಬ್ಬ. ಸೊ ನಮ್ಮ ಮನೆಯಲ್ಲೆಲ್ಲ ಶಿವರಾತ್ರಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ನಾರ್ಮಲ್ ಆಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಟೆಂಪಲ್ಗೆ ಹೋಗಿ ಬಂದ್ಬಿಟ್ಟು ಹಬ್ಬದ್ದು ಅಡುಗೆ ಮಾಡಿಬಿಟ್ಟು ತಿನ್ನೋದು. ಸೊ ದೇವ್ರುಗಳಲ್ಲಿ ಶಿವ ತುಂಬ ಕರುಣಾಮಯಿ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಸಿ ಈ ಶಿವರಾತ್ರಿ ಆದಮೇಲೆ ಹೇಗೆ ಇರುತ್ತೆ ದಿನಗಳು ಆ್ಯಂಡ್ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಇನ್ನು ಏನು ಅಂತಂದರೆ ಶಿವರಾತ್ರಿ ಆದಮೇಲೆ ತುಂಬಾ ಸೆಕೆ ಅಂತ ಹೇಳ್ತಾರೆ. ಬಟ್ ಸೆಕೆ ಅಂತೂ ನಂಗೆ ಕಾಣಿಸ್ತಾ ಇಲ್ಲ. ಚಳಿನೇ ಇದೆ. ಗಾಡೀಲಿ ಹೋಗ್ತಾ ಇದ್ರೆ ಅಂತೂ ಬೆಳಿಗ್ಗೆ ಹೊತ್ತು ಹೇಳೋಕ್ಕೆ ಆಗಲ್ಲ, ಅಷ್ಟು ಚಳಿ ಆಗುತ್ತೆ. ಆ್ಯಂಡ್ ಕಂಪೇರ್ ಮಾಡಿಕೊಂಡ್ರೆ ಲಾಸ್ಟ್ ಫ್ಯೂ ಮಂತ್ಸ್ಗೆ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಆ್ಯಂಡ್ ಇಷ್ಟು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ I hit 700 subscribers. I'm so happy. Thank you so much. Actually 700 maybe I don't know, ನನಗೆ ಇಟ್ಸ್ a huge number because 700 members ಅಂತಂದರೆ when we ಇವಾಗ ಫೋನಲ್ಲಿ ನೋಡಿದಿರ ಡೈರೆಕ್ಟಾಗಿ 700 ಮೆಂಬರ್ಸ್ ಅಂದರೆ ಇಟ್ಸ್ ಅ ಹ್ಯೂಜ್ ನಂಬರ್ ಅಲ್ವಾ. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಐ ಹ್ಯಾವ್ ರೀಚ್ಡ್ 700 ಮೆಂಬರ್ಸ್. ಸೊ ನಾನು ಇದನ್ನ ಯಾವಾಗೋ ಲಾಂಗ್ ಬ್ಯಾಕೇ ಮಾಡಿರ್ಬೋದಿತ್ತು. ಬಟ್ ದ ಥಿಂಗ್ ಇಸ್ ಇಟ್ಸ್ ಮೈ ಮಿಸ್ಟೇಕ್. ಯಾಕಂತಂದರೆ ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು. ಆ್ಯಂಡ್ ಹೇಗೆ ಮಾಡ್ತೀವಿ, ಪರ್ಫೆಕ್ಟಾಗಿ ಮಾಡ್ತೀವಾ ಇಲ್ವಾ ಅನ್ನೋದಕ್ಕಿಂತ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಕನ್ಸಿಸ್ಟೆನ್ಸಿ ಇದ್ದಿದ್ರೆ ಐ ವುಡ್ ಹ್ಯಾವ್ ರೀಚ್ ಸಮ್ವೇರ್ ಎಲ್ಸ್ ಅನಿಸುತ್ತೆ. ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಇದು ಅಟ್ಲೀಸ್ಟ್ 700 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಆ್ಯಂಡ್ ಈ ಇಯರ್ ಒಳಗಡೆ ಐ ವಾಂಟ್ ಟು ರೀಚ್ 1000 ಫಾಲೋವರ್ಸ್, ಐ ಮೀನ್ 1000 ಸಬ್ಸ್ಕ್ರೈಬರ್ಸ್. ಐ ಹೋಪ್ ಐ ಕ್ಯಾನ್ ಡೂ ಇಟ್ ಅಂತ ವಿತ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಇನ್ನು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗಿ ಬಂದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಫೀಲ್ಡ್ ಇದೆ ಆಯಿತಾ. ಆ ಫೀಲ್ಡಲ್ಲಿ ಶಿವದು ಏನು ಶಿವ ಥರ ಟೆಂಪಲ್ನ ಎಲ್ಲ ಸೆಟ್ ಹಾಕ್ಬಿಟ್ಟು ಫುಲ್ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿದ್ವಿ. ಸೊ ಕಮ್ ಐ ಶೋ ಯು ಹೇಗೆ ಮಾಡಿದ್ದಾರೆ ಅಂತ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಲಾಸ್ಟ್ ಇಯರ್ ಹಬ್ಬನ ನಮ್ಮ ಮಮ್ಮಿ ಮನೇಲಿ ಇದ್ದೆ ಸೆಲೆಬ್ರೇಟ್ ಮಾಡಿದೆ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಇಯರ್. ಮಾಡಿಬಿಟ್ಟಿದ್ದಾರೆ. ವಾವ್, ನೈಸ್. ರುದ್ರಯಾಗದ ನಮಗೆ ಮಹಾಗಣಪತಿ ಹೋಮದ ಮಹಾಪ್ರಸಾದವನ್ನು ನೀಡಲಿಕ್ಕೆ ಗುಣಶೆಟ್ಟರನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು, ಸಖತ್ತಾಗಿತ್ತು ನೋಡೋಕ್ಕೆ. ಸೊ ಫೋನಲ್ಲೇ ನಿಮಗೆ ಕ್ಯಾಮ್ರಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಲೈವಲ್ಲಿ ಸಖತ್ತಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಅಲ್ಲ ಟೆಂಪಲ್ ಥರನೇ ಇತ್ತು, ಬಟ್ ಎಲ್ಲ ಕೂಡ ಸೆಟ್ಟು. ಆ್ಯಂಡ್ ದಿಸ್ ಸೀಸನ್ ಐ ಜಸ್ಟ್ ಲವ್. ಎಷ್ಟು ಇಷ್ಟ ಅಂತಲೇ ನನಗೆ ಆ ಫ್ಲವರ್ಸ್ನ ನೋಡೋಕ್ಕೆ ಸಖತ್ ಇಷ್ಟ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಫ್ಲವರ್ ಟ್ರೀ ನಮ್ಮ ಮನೆ ಹತ್ರ 3 ಇದೆ. ಆಪೋಸಿಟ್ ಒಂದು, ಮುಂದೆಗಡೆ ಒಂದು ಆ್ಯಂಡ್ ಹಿಂದೆಗಡೆ ಒಂದು. ಐ ಜಸ್ಟ್ ಲವ್ ದಿಸ್. Thank you for watching. Stay tuned for more videos. ಇನ್ನಷ್ಟು ಸಾಕಷ್ಟು ವೀಡಿಯೋಸ್ಗಾಗಿ ಪ್ಲೀಸ್ ಟು ಸಬ್ಸ್ಕ್ರೈಬ್, ಟ್ವೀಟ್ ಬೆಲ್ ಐಕಾನ್.